ಗೈಸ್ ಶೇಬಿಗೆ ಯಾಕೋ ರೈಟ್ ಸೈಡು ಎದೆ ನೋವಂತೆ. ಹಾಯ್ ಹಲೋ ನಮಸ್ಕಾರ ಸ್ವೀಟ್ ಆರ್ಟ್ಸ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಗೈಸ್ ಇವತ್ತೊಂದು ವ್ಲಾಗ್ನ ನಾನು ಜಿಮ್ಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಿಮ್ ಮುಗಿಸ್ಕೊಂಡು ನಮ್ಮ ಕ್ರೂಸ್ನ ತೆಗಿಯೋಣ ಅಂತ ಹೋದ್ರೆ ಬ್ಯಾಟ್ರಿನೇ ಡೌನ್ ಆಗ್ಬಿಟ್ಟಿದೆ ಗೈಸ್. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೋಯ್ದಪ್ಪ. ಇದು ಈ ಕಾರ್ದು ಬ್ಯಾಟ್ರಿನ ತೆಗೆದ್ಬಿಟ್ಟು ಈಗ ಅದಕ್ಕೆ ಜಂಪ್ ಹೊಡಿಸ್ತಾ ಇದ್ದೀವಿ. ಡೋರ್ನ ಇಲ್ಲಿ ಕೆಳಗಡೆ ಬಾನೆಟ್ ಓಪನ್ ಮಾಡು. ಇಲ್ಲಿ ಇಳಿದು ಕೆಳಗಡೆ. ಹಾಂ ಈ ಗಾಡಿದು ಬ್ಯಾಟ್ರಿ ಅದಕ್ಕೆ ಗಾಡಿದು ಬ್ಯಾಟ್ರಿ ಅದಕ್ಕಾಗತ್ತಾ? ಆಗುತ್ತೆ. ಹಾಂ ಯಾಕಾಗಲ್ಲ. ಈ ಬ್ಯಾಟ್ರಿ ಅದಕ್ಕಾಗತ್ತಾ ಫಿಟ್ಟಿಂಗ್ ಮಾಡಿದ್ರೆ? ಇದು ಹೆವಿದೆ ತಾನೇ? ಈಗ ಈ ಬ್ಯಾಟ್ರಿನ ತೆಗ್ದು ಆ ಕಾರ್ಗೆ ಜಂಪ್ ಮಾಡಿಸ್ತಾ ಇದ್ದೀವಿ. ಹೊಡಿಲ್ಲ? ಅಯ್ಯೋ ಡಬಲ್ ಮೀನಿಂಗ್ ಸರ್. ಹಿಡಿದು ಆನ್ ಮಾಡಿ, ಬೀಗ ಆನ್ ಮಾಡಿ. ಬಂದ ಇಗ್ನಿಷನು ನೋಡಿ ಸ್ವಲ್ಪ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಫ್ಯೂಯಲ್ ಬೇರೆ ಇಲ್ಲ, ಡೀಸೆಲ್ ಇಲ್ಲ ಗೈಸ್. ಡೀಸೆಲ್ ಹಾಕ್ಸ್ಬಿಡ್ಬೇಕು ಇವಾಗ. 15 days ಆಯಿತು ಗೈಸ್ ನಾನು ಈ ಗಾಡಿನೇ ತೆಗ್ದಿಲ್ಲ. ಇನ್ನೊಂದು ಗಾಡಿ ಇದೆಯಲ್ಲ ಅದರಲ್ಲಿ ಓಡಾಡ್ತಾ ಇದೆ. ಟ್ರಿಪ್ಪಲ್ಲಿ ಅದರಲ್ಲೇ ಹೋಗ್ಬಿಟ್ಟು ಬರ್ತಾ ಇದ್ದಿತ್ತು. ಸಣ್ಣ ಪುಟ್ಟ ಅಂದರೆ ಇದು ಗಾಡಿ ಮೈಲೇಜ್ ಕೊಡಲ್ಲ ಗೈಸ್. ಇದು ಏನೊಂದು 9 ರಿಂದ 10 ಕೊಟ್ಟರೆ ಹೆಚ್ಚಿದು ಅಷ್ಟೇ ಮೈಲೇಜು. ಅದಕ್ಕೆ ಇದನ್ನು ಜಾಸ್ತಿ ತೆಗಿತಾ ಇರಲಿಲ್ಲ, ನಾನು ನಿಲ್ಲಿಸ್ಬಿಟ್ಟಿದೆ. ಇನ್ನೊಂದು ವರ್ಣ ಇದೆಯಲ್ಲ ಅದರಲ್ಲಿ ಓಡಾಡ್ತಾ ಇದೆ. ಇದು ನೋಡಿದ್ರೆ ಫುಲ್ ಬ್ಯಾಟ್ರಿನೇ ಡೌನ್ ಆಗಿಬಿಟ್ಟಿದೆ. ಈ ಬ್ಯಾಟ್ರಿ ಹೋದರೆ 11,000 ಗೈಸ್ ಇದ್ರದ್ದು ಬ್ಯಾಟ್ರಿ. ಹೆವಿ ಬ್ಯಾಟ್ರಿ 11,000 ಇದ್ರದ್ದು ಬ್ಯಾಟ್ರಿ. ಫುಲ್ಲು ಡೌನ್ ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ. ಈಗ ಜಂಪ್ ಓಡಿಸಿ ವರ್ಣ ಬ್ಯಾಟ್ರಿಯಿಂದ ತೆಗೆಸ್ಬಿಟ್ಟು ಜಂಪ್ ಓಡಿಸಿ ಸ್ಟಾರ್ಟ್ ಮಾಡಿಸಿದ್ದೀನಿ. ಸ್ವಲ್ಪ ಓಡಾಡ್ತಾ ಇದ್ದೀನಿ. ಅದಕ್ಕೇ ಒಂದು 20-30 ಕಿಲೋಮೀಟ್ರ್ ಓಡಾಡಿ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಏನಾಗುತ್ತೆ ನೋಡೋಣ. ಗೈಸ್ ನಾನು ಕಾರ್ನ ನಿಲ್ಲಿಸ್ಬಿಟ್ಟು ಹೋಗಿ ಮಲ್ಕೊಂಡೆ. ಸಡನ್ನಾಗಿ ಬೆಳಗಿನ ಜಾವ 5:15 ನಮ್ಮ ಮಮ್ಮಿ ಕಾಲ್ ಮಾಡಿಬಿಟ್ಟು ಶಂಕಿ ಯಾಕೋ ರೈಟ್ ಸೈಡ್ ಎದೆ ನೋವು ಅಂತ ಓದಾಡ್ತಾ ಇದ್ದಾನೆ, ಬಾರೋ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರೆದ್ರು. ಗೈಸ್ ಶೇಬಿಗೆ ಯಾಕೋ ರೈಟ್ ಸೈಡು ಎದೆ ನೋವಂತೆ, ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಯ್ತು ಅಂದ್ಕೊಳ್ಳಿ. ಇದುವರೆಗೂ ಅವ್ನಿಗೆ ಯಾವತ್ತೂ ಚೆಸ್ಟ್ ಪೇಯ್ನ್ ಬಂದೇ ಇರಲಿಲ್ಲ. ಈ ಥರ ಮಲಗಿಸಿರೋದನ್ನ ನೋಡ್ಬಿಟ್ಟು ಒಂದು ಸೆಕೆಂಡ್ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆಮೇಲೆ ECG ಎಲ್ಲ ಮಾಡಾದ್ಮೇಲೆ ಡಾಕ್ಟ್ರು ಬಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದೇನು ಪ್ರಾಬ್ಲಮ್ ಇಲ್ಲ, ಏನಾರ ಭಾರ ಎತ್ತಿದ್ರೆ ಆ ಥರ ರೈಟ್ ಸೈಡ್ ಪೇಯ್ನ್ ಬರುತ್ತೆ ಅಂತ ಹೇಳಿದ್ರು. ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಮತ್ತೆ ಇನ್ನೊಂದು ಬಾಟ್ಲು ಡ್ರಿಪ್ಸ್ ಹಾಕಿದ್ರು. ನೋಡಿ ಡ್ರಿಪ್ಸ್ ಹಾಕ್ಸ್ಕೊಂಡು ಮೊಬೈಲ್ ನೋಡ್ತಾ ಹೆಂಗೆ ಕುಂತವನು ಇವಾಗ. ಹೋಯ್ತೇನೋ ನಿನ್ನ ರೀಲ್ಸು? ಹಾಂ ನೋಡಿ ಕೈ ಹಿಂಗೆ ಹೊಡೆದ್ರೆ. ಗೈಸ್ ಬೆಳಿಗ್ಗೆ 5:15 ಎದ್ದಿರೋದು, 10 ಗಂಟೆ ಆಗೈತೆ. ಸದ್ಯಕ್ಕೆ ಏನೂ ಆಗಿಲ್ಲ. ಸ್ವಲ್ಪ ಚೆಸ್ಟ್ ಹತ್ರ ಮಸಲ್ ಪೇಯ್ನ್ ಬಂದಿರೋದಷ್ಟೇ. ಎಲ್ಲ ಟೆಸ್ಟ್ ಮಾಡ್ಸಾಯಿತು. ಹಾಗೆ ಏನೂ ಆಗಿಲ್ವಲ್ಲ, ಅದೇ ಸಮಾಧಾನ ಸ್ವಲ್ಪ. ನಮ್ಮ ಮಮ್ಮಿನೂ ಫುಲ್ಲು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ಏನಾಗ್ಬಿಟ್ಟಿತ್ತು ಅಂತ. ಈಗ ಎದ್ದು ಹಂಗೆ ಓಡೋಗ್ಬಿಟ್ಟವ್ರು ನಮ್ಮ ಮಮ್ಮಿ. ಅಪ್ಪ ನೀನು ನನ್ನ ಜೊತೆ ಕಾರಲ್ಲಿ ಕೂರಲ್ಲ ಅಂದೆ. ರೆಡಿ ಹಾಕಿ ಬರೋದಂತ ಬಂದಿದೆ. ಇಲ್ಲ ಯಾಕೆ ಬರ್ತಾ ಇರೋ ಹೇಳಿ ನನ್ನ ಮಕ್ಕಳು ನೀವು. ಅದೇ ಜೀವ ಹೊಂಟೋಯ್ತು ಅಷ್ಟೇನೆ. ಅಯ್ಯೋ 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 ಹಾಕಳ ಬಿಡತ್ತಂತೆ. ಅಲ್ಲ ಬರಲ್ಲ ಅಂದವನು ಏನಕ್ಕೆ ಬಂದೆ ನೀನು? ನಾನೇ ಬರ್ತಾ ಇರ್ಲಿಲ್ಲ, ಹಾಕಿ ಬರೋದಕ್ಕೋಸ್ಕರ ಬಂದಿದ್ದಿಲ್ಲ. ಹಂಗೋ ಗಾಡಿ ಹಾಕಬರೋದ ಅಂತ ಇದೆ ನಾನು ಊಟ್ರಲ್ಲಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಹೋಗು ಈಗಲೂ ಇಳ್ಕೊಂಡು. ನನಗೇನಿಲ್ಲ ಹೇಳ್ಬಿಡ. 100 ರೂಪಾಯಿ ಕೊಟ್ಟು ಆಟೋದೇನೆ ಹೊಂಟೋಗ್ತೀನಿ ನಾನು.
ಅಲ್ಲ ನನ್ನೇ ಬಿಟ್ಬಿಟ್ಟು ಆಡ್ತೀನಿ ಅಂದಲ್ಲ ನೀನು. ಮಂಟೆ ನೀನೇ ಹೇಳ್ತಾಳೆ ಹಲ್ ಕೊಡು ಹಿಡ್ಬಿಡು ಹಲ್ ಕೊಡಲ್ಲ ಅಂತ ಹೇಳಿದ್ದೆ ನೀನು. ಅದಂಗ್ ಇಳ್ಬಿಟ್ಟು ಕಲ್ಕೊಡ್ತೀನಿ ನೀನು. ಇನ್ನೇನ್ ಮಾಡೋದು, ಇಳ್ಬಿಟ್ರೆ ಎಲ್ಲಾರು ಹಬ್ಬಟ್ ಬಿಡ್ಬೋದಲ್ಲ. ಅದು ಮುಗಿನು ಬಿಟ್ಬಿಟ್ಟು ನೀನೇ ಅವನೇ ಹೇಳಿ ಅಂತಿದ್ದು ಡೈ ಹೊಡಿ ಅಂತ. ಡಿಕ್ಕಿ ಬೇರೆ ಓಪನ್ ಮಾಡ್ದಿಲ್ಲ, ಗೂಬೆ ಬಿಡತ್ತದ ಒಂದೊಂದಲ್ಲ ಬಿಡತ್ತಂದೆ. ಡಿಕ್ಕಿ ಅಲ್ಲಪ್ಪ ಅದು ಗ್ಲಾಸು. ಡೋರ್ ಓಪನ್ ಆಯ್ತಲ್ಲ, ಅಲ್ಲಿ ಡೋರ್ ಓಪನ್ ಮಾಡ್ರೆ ಏನಾರ ಮಾಡ್ಬೋದು. ಲಾಕ್ ಮಾಡಿ ಇಟ್ಟಿದೆ. ಡೋರ್ ಓಪನ್ ಮಾಡ್ಬಿಟ್ರೆ ಹಿಡ್ಬಿಡ್ಬೇಕು. ಎಗುರು ಬಿಡುವ ನನ್ ಬಿಟ್ಟಿ. ಹಲ್ ಬಿಡ್ಬೇ ಎಲ್ಲಾರ. ಏನ್ ಕಲ್ಲು ಹೋಯ್ತಾರೆ, ಕಲ್ಲೆತ್ಕ ಓಡ್ಬತ್ತಿ ಹಿಂದೆ. ಹೇಳ್ಬಿಡಿ ಹಲ್ಲು ನಿಲ್ಸು ಅಂತ ಯಾರ್ದಾರ ಹಲೋ ಅಂತ ಯಾರನ್ನ ಕೊಡ್ತೆ. ಅಲ್ಲ ಕಲ್ಲ ಅಲ್ಲಪ್ಪ, ಕಲ್ಲೇನು ಎತ್ಕೊ ಓಡ್ಬತ್ತಿದ ನೀನು. ತಲೆ ಬೆಳಿಗ್ಗೆ ಅವನ ತರ ತಲೆ ಚಿರ್ತ ನೀನ್ ತರ ಸುಮ್ನೆ ಟೆನ್ಷನ್ ಆಗಿ ಸುಮ್ನೆ. ಬಟ್ ಎಲ್ಲ ಬಾಯ್ಕ್ ಬಂದಿತ್ತಾನೇನ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಅಂತ ಅಲ್ಲೋಡಿ ಮೇಲೆ ಬಂದ್ಬಿಡ್ತು ಕಣ್ರ. ಜುಮ್ಮನ ಪೂರ್ತಿನ ಹಾರಲತ್ತಲ್ಲ ಇನ್ಮೇಲೆ. ಈ ಕಾರಲ್ಲೇ ಕೂತಿರೋದ್ ನೀನು. ಅದೇನೋ ಎಲ್ಲ ಅವ್ರೆ ಅಂತ ಇಲ್ಲ, ನಾನು ಒಬ್ಬನೇ ಆಗಿರೋ ಹತ್ತಾನೆ. ನಾನು ನಿಜನುವೆ ನಾ ಜೋರನೇನು ಹತ್ತಾನಿಲ್ಲ, ಇಳ್ಬಿಡುವೆ ನಾನು. ಎಲ್ಲಾರು ಅವ್ರೆ ಅಂತ ಈಗ ನನ್ನ ಜೊತೆ ಬಂದಿರೋದು ಹಂಗಂದ್ರೆ. ಇಲ್ಲ ಯಾರು ಬರ್ತಾನೆ ನಾನು. ಸಲ ಬರ್ಬೇಡ ಅನ್ನಪ್ಪ ಕಾರಲ್ಲಿ ನನ್ನ ಜೊತೆ ನೀನು. ನಾನು ಬರಲ್ಲಪ್ಪ, ನಾನು ಜುಮ್ಮನ ಪೂರ್ತಿ ಬರಲ್ಲ. ನಾನು ಯಾರ ಜೊತೆ ಬರಲ್ಲ. ಅದಕ್ಕಿಂತ ಫಸ್ಟ್ ಆಫ್ ಆಲ್ ನಿನ್ ಜೊತೆಲೆ ಬರಂಗಿಲ್ಲವ. ಶಿವ ಜೊತೆಲೆ ಹೋದ್ರೆ ನಾನು ಅವ್ರ ಯಾರ ಜೊತೆ ಬರಲ್ಲ. ನಾನು ಆಟೋದಲ್ಲಿ ಹೋಗ್ತೀನಿ, ನಾನು ಗಾಡಿ ಹಾಕೊಂಡು ಹೋಗ್ತೀನಿ. ಆ ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ರೆ ಹೆಂಗೆ ನಂದು ಇನ್ನೊಂದು ಕಾರಲ್ಲಿ. ಗೈಸ್ ನಮ್ಮ ಅಪ್ಪ ಫುಲ್ ಎಂಜಾಯ್ ಮಾಡೋರಂತೆ ಗೈಸ್. ನಿನ್ನೆ ಅವ್ರ ಬಾಯಲ್ಲೇ ಕೇಳಿ ಎಷ್ಟು ಎಂಜಾಯ್ ಮಾಡೋರೆ ಅಂತ. ಎಂಜಾಯ್ ಮಾಡಿದ್ರೆ ಅದೇ ಬಾಯ್ ಬಡ್ಸ್ಕೊಂಡು ಹೋಗು ಅಂತ. ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾರೆ ಗೈಸ್ ನಮ್ಮಪ್ಪ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನನ್ನ ತಮ್ಮ ಇವತ್ತು ಅವನೊಂದ್ ಸ್ವಲ್ಪ ಎದುರಿಸೋನೆ, ನಿನ್ನೆ ನಾನು ಎದುರಿಸಿದ್ದೀನಿ, ಇವತ್ತು ಅವನೊಂದ್ ಸ್ವಲ್ಪ ಎದುರಿಸೋನೆ. ಒಟ್ನಲ್ಲ ಮಮ್ಮಿ ಡ್ಯಾಡಿಗೆ ಇಬ್ರಿಗೂ ಹಾಕೊಂಡು ರುಬ್ಬದೇ ಆಗ್ಬಿಟ್ಟೈತೆ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನಮ್ಮ ಬಗ್ಗೆ ಯೋಚನೆ ಮಾಡಿನೇ ಆಗೋಯ್ತವ್ರೆ ಅತ್ತಾಗೆ. ಏನಮ್ಮೆ ನಿಮ್ಮಂತ ಮಕ್ಕಳಾದ್ಮೇಲೆ ಇನ್ನೇನಪ್ಪ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇವನಂತೂ ನನ್ಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ, ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು 5 ಗಂಟೆಲಿ. ಏನ್ ಹಾರ್ಟ್ ಏನ್ ಪ್ರಾಬ್ಲಮ್ ಆಗಿಲ್ಲ ಗೈಸ್. ಹಾರ್ಟ್ ಎಲ್ಲ ಚೆಕ್ ಅಂದ್ರೆ ಎಡಗಡೆ ಎಲ್ಲ ರೈಟ್ ಸೈಡ್ ಹಾರ್ಟ್ ಪೇನ್ ಬಂದಿತ್ತು ಅವನಿಗೆ. ಅಂದ್ರೆ ಮಸಲ್ ಪೇನ್ ಆಗಿತ್ತು ಅವನಿಗೆ, ಸ್ವಲ್ಪ ಮಸಲ್ ರೈಟ್ ಸೈಡ್ ಮಸಲ್ ಪೇನ್ ಆಗಿತ್ತು. ಸ್ವಲ್ಪ ಬ್ಯಾಕ್ದು ಏನೋ ನಿನ್ನೆ ಜಾಸ್ತಿ ಕೆಲಸ ಮಾಡಿದ್ದಾನಲ್ಲ ಅದ್ರದ್ದು ಸ್ವಲ್ಪ ಮಸಲ್ ಪೇನ್ ಆಗಿದೆ ಅಷ್ಟೇ, ಏನಿಲ್ಲ. ಅಂದ್ರೆ ಅಷ್ಟು ಪೇನ್ ಕೊಟ್ಟಿದೆ ಅವ್ನಿಗೆ ತಡೆಯಕ್ ಆಗದೆ ಅಷ್ಟು ಪೇನ್ ಬಂದಿದೆ. ಅಂದ್ರೆ ಲೆಕ್ಕ ಮಾಡಿ ಎಷ್ಟು ಪೇನ್ ಬಂದಿಲ್ಲ ಅವನಿಗೆ. ಅವ್ನು ತಡ್ಕೊಳಕ್ ಆಗದೆ ಇರೋಷ್ಟು ಪೇನ್ ಬಂದಿದೆ. 3 ದಿನದಿಂದ ತಡ್ಕೊಂಡಿದ್ದೀನಿ. 3 ದಿನದಿಂದ ತಡ್ಕೊಂಡು ಮಧ್ಯರಾತ್ರಿ 3 ಗಂಟೆಗೆ ಸ್ಟಾರ್ಟ್ ಆಯ್ತು. ಫುಲ್ಲು ಎದೆ ನೋವು, ತಡೆಯಕ್ಕಾಗಲಿಲ್ಲ. ಒದ್ದಾಡಿದ್ದೀನಿ ಸಿಕ್ಕಾಪಟ್ಟೆ. ಒದ್ದಾಡಿ ಮೇಲೆ 5 ಗಂಟೆ ಮಮ್ಮಿ ಉಸಿರು ಬರ್ತಾ ಇಲ್ಲ, ಉಸಿರು ಬರ್ತಾ ಇಲ್ಲ, ಏನೂ ಇಲ್ಲ. ಒಳಗಡೆ ಉಸಿರು ಎಳ್ಕೊಳಕ್ಕೂ ಐತಲ್ಲ, ಎಳ್ಕೊಂಡ್ರೆ ಜಾಸ್ತಿ ಇದೈತೆ. ಇವನು ಟೀ ಕುಡಿತಾನ ಮಮ್ಮಿ ಜಾಸ್ತಿ. ಟೀ ಕುಡಿಬಾರ್ದು. ನಿದ್ರೆ ಮಾಡಕ್ಕಿಲ್ಲ. ಗಾಯ್ಸ್ ಆ ಕಡೆಯಿಂದ ಬರ್ಬೇಕಾರೆ ಟೆನ್ಷನ್ ಅಂದ್ರೆ ಇಲ್ಲಿ ನೋಡಿ ಈ ತರ ಹಳ್ಳ ಕುಳ್ಳ ಐತಲ್ಲ, ಈ ಹಳ್ಳಕ್ ಬಿಟ್ರು ನಿಧಾನ 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 ಅಂತ ಹೇಳ್ತಾವನೆ. ಹಳ್ಳಕ್ ಬಿಟ್ರು ಅಯ್ಯೋ. ಈಗ ಹಳ್ಳಕ್ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸಂಖ್ಯೆ. ಅದಂತ ತಾನ ಅಳುಪು ಬಿಡು. ಹಳ್ಳಕ್ ಬಿಡಿದ್ರು ನನ್ಗೆ ತುಂಬಾ ನೋವಾಯ್ತಿತ್ತು ಕಣೋ. ಅಷ್ಟಲ್ಲಿ ಸ್ವಲ್ಪ ಪೇನ್ ಇತ್ತಲ್ಲ ಮಮ್ಮಿ, ಅದೇನಾರು ಹಳ್ಳಾಡ್ದಾಗ ಅವನು ಅಂತ ಹೇಳಿ ತಡ್ಕೊಳಕ್ಕಾಗ್ಲಿಲ್ಲ. ಹಂಗಂದ್ರೆ ಇವತ್ತು ನಾಳೆ ಎಷ್ಟ್ ದಿನ ರಜಾ ಅವನ್ಗೆ ಕೆಲ್ಸ? ಹೋಗಿ ನಾಳೆ ಮಾಡ್ಸೋದೆ ಹಂಗೆ. ಇವಾಗ ಮಾಡ್ಬಿಟ್ರೆ ಎಲ್ಲ ಬಾಯಿ ಬಿಡ್ಕೊಳ್ಳೋದು ಅವನು. ಅವ್ನು ಮಾಡ್ಬಿಟ್ರೆ ಅವನು 3 ದಿನ. ಗೈಸ್ ವರಮಹಾಲಕ್ಷ್ಮಿ ಹಬ್ಬ ಮನೇಲಿ ಹಬ್ಬ ಮಾಡೋದ್ ಬಿಟ್ಟು ಇವ್ನು ಹಾಸ್ಪಿಟಲ್ ನೋಡೋದು. ಡಾಕ್ಟ್ರೇ ಬೋದಾ ಜಾಸ್ತಿ ವೆಯ್ಟ್ ಎತ್ತಿದ್ದೀರಾ ಅಂತ. ನೀನ್ ಯಾವ ವೆಯ್ಟ್ ಎತ್ತಿಲ್ವಲ್ಲ. ಹೈಟ್ ಅಲ್ಲ ಅದು, ವೆಯ್ಟು. ತೂಕ ಏನ್ ಎತ್ತಿದೆ?
ಇದನ್ನ ಮಿಷಿನ್ ವಜನ ಐತಲ್ಲಪ್ಪ. ಮಿಷಿನ್ ಏನೋ ಒಂದು ಹಾ. 5 kg ಬರುತ್ತೆ, ಅದು 10 kg ಬರುತ್ತೆ ಅದು. ಮಿಷಿನ್ ಆನ್ ಆಗಿರ್ಬೇಕಾದ್ರೆ ಇಟ್ಕೋ ಆಯ್ತು ಅದನ್ನ. ವೈಬ್ರೇಷನ್ ಆಯ್ತದಲ್ಲಪ್ಪ ಮಿಷಿನು, ಅದೇನೈತೆ ಚೆಸ್ಟ್ ಹೊಡೆದೈತೆ, ಬೀಳ್ತದೆ ನಮ್ಗೆ, ಅದು ವೈಬ್ರೇಟ್ ಆಗ್ಬೇಕು. ವೈಬ್ರೇಟ್ ಆಗ್ಬೇಕು. ಏನ್ ವೆಯ್ಟ್ ಐತೆ ಅದು ಡಬಲ್ ಆಯ್ತದಪ್ಪ ಮಿಷಿನ್ ಆನ್ ಆದ್ಮೇಲೆ. ಅದು ಸ್ವಲ್ಪ ಪ್ರೆಷರ್ ಬೀಳುತ್ತಲ್ಲ, ಆಗ ಅದು ಪ್ರೆಷರ್ ಬೀಳುತ್ತೆ ಅವನ್ಗೆ. ಅದು ಮಿಷಿನ್ ಶೇಕ್ ಆದ್ರೆ ನಮ್ಮ ಬಾಡಿನೇ ಶೇಕ್ ಆಯ್ತದೆ ಗೊತ್ತಾ. ಅರ್ಥ ಮಾಡ್ಕೋ, ನೀನು ಮಿಷಿನ್ ಹಿಡ್ಕೊ ನಾಳೆಯಿಂದ. ಬರಲ್ಲ. 5 ನಿಮಿಷ ಹಿಡ್ಕೊ ಅಂತಂದ್ರೆ ಹಿಡ್ಕೊಳ್ಳಿಲ್ಲ ನೀನು, ಇವ್ನು ಬರೋ ಗಂಟ ಕಾಯ್ಕೊಂಡೆ. ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.